ಈ ಹಿಂದಿನ ವಿಡಿಯೋದಲ್ಲಿ ಎಕ್ಸೆಲ್ ಅಲ್ಲಿ ಬರುವಂತಹ 10 ಪವರ್ಫುಲ್ ಸಿಂಪಲ್ ಆದ ಫಾರ್ಮುಲಾಸ್ ಬಗ್ಗೆ ತಿಳ್ಕೊಂಡು ಬಂದ್ವಿ. ಅದೇ ತರ ಇವತ್ತಿನ ವಿಡಿಯೋದಲ್ಲಿ ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬರುವಂತಹ ಒಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಫೀಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೈ ಚಾನಲ್ ಮೆಕ್ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ಈ ಒಂದು ವಿಡಿಯೋದ ವಿಶೇಷತೆ. ಒಂದು ಸಿಂಪಲ್ ಆದ ಡಾಟಾ ಶೀಟ್ನ ನಾವು ಎಕ್ಸಾಂಪಲ್ ತಗೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ಯಾವ ಥರ ಅಪ್ಲೈ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಒಂದು ಡೆಸ್ಕ್ಟಾಪಲ್ಲಿ ಎಕ್ಸೆಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಡಾಟಾ ಶೀಟ್ನ ಸೇವ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ ಒಂದು ಡಾಟಾ ಶೀಟ್ನ ಬೇಕಿದ್ದರೆ ನೀವು ಕಾಪಿ ಕೂಡ ಮಾಡ್ಕೋಬೋದು ಅಥವಾ ಕಸ್ಟಮೈಸ್ ಡಿಸೈನ್ ಕೂಡ ನೀವೇ ಮಾಡ್ಕೋಬೋದು. ಈ ಒಂದು ಮಾರ್ಕ್ ಶೀಟಲ್ಲಿ ನೀವು ನೋಡ್ಬೋದು ಸ್ಟೂಡೆಂಟ್ಸ್ ನೇಮ್ ಇದೆ ಮತ್ತು ಸಬ್ಜೆಕ್ಟ್ಸ್ ಕೂಡ ಇದ್ದಾವೆ ಹಾಗೂ ಆಪ್ಟೈನ್ಡ್ ಮಾರ್ಕ್ಸು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಈ ಒಂದು ಮಾರ್ಕ್ ಶೀಟ್ಗೆ ನಾನು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಏನು ಹೇಳಿದ್ನಲ್ಲ, ಥಂಬ್ನೇಲಲ್ಲಿ ನೀವು ನೋಡಿರ್ಬೋದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಫೀಚರ್ನ ಯಾವ ಥರ ಯೂಸ್ ಮಾಡೋದು ಅಂತ ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಮೊದಲನೆಯ ಇಂಟರ್ಫೇಸಲ್ಲಿ ನೀವು ನೋಡ್ಬೋದು ಹೈಲೈಟ್ ಸೆಲ್ಸ್ ರೂಲ್ಸ್ ಅಂತ ಇದೆಯಲ್ಲ, ಅದರಲ್ಲಿ ನಾವು ಈ ಒಂದು 7 ಫೀಚರ್ಸ್ನ ನೋಡ್ಬೋದು. ಗ್ರೇಟರ್ ದೆನ್, ಲೆಸ್ ದೆನ್, ಬಿಟ್ವೀನ್, ಈಕ್ವಲ್ ಟು, ಟೆಕ್ಸ್ಟ್ ದಟ್ ಕಂಟೈನ್ಸ್ ಎ ಡೇಟ್ ಅಕರಿಂಗ್, ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ. ಸೊ ಪ್ರತಿಯೊಂದು ಫೀಚರ್ ಯಾವ ಥರ ವರ್ಕ್ ಮಾಡ್ತವೆ ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಮೊದಲೇದಾಗಿ ನೀವು ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ಅಪ್ಲೈ ಮಾಡಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಗ್ರೇಟರ್ ದೆನ್ನ ನೀವು ಅಪ್ಲೈ ಮಾಡಬೇಕಂತ ಅಂದರೆ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಡಾಟಾ ಶೀಟಲ್ಲಿ ಮಾರ್ಕ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ಸ್ ಸೆಲ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಹೈಲೈಟ್ ಸೆಲ್ ರೂಲ್ಸ್, ಅದರಲ್ಲಿ ಗ್ರೇಟರ್ ದೆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಗ್ರೇಟರ್ ದೆನ್ ಅಂತ ಬಂದಲ್ಲಿ ಇಲ್ಲಿ ನೀವು ನೋಡ್ಬೋದು ಗ್ರೇಟರ್ ದೆನ್ ಫಾರ್ಮ್ಯಾಟ್ ಸೆಲ್ಸಲ್ಲಿ ನಿಮಗೆ ಯಾವ ನಂಬರ್ನ ನೋಡಲಿಕ್ಕೆ ಬೇಕು ಆ ನಂಬರ್ನ ನೀವು ಎಂಟರ್ ಮಾಡಬೇಕು ಇಲ್ಲಿ. ಸೊ ಇಲ್ಲಿ ನಾನು 99 ಅಂತ ಎಂಟರ್ ಮಾಡ್ತೀನಿ. 99 ಅನ್ನೋ ಒಂದು ನಂಬರ್ ನನಗೆ ಅಂದರೆ ಗ್ರೇಟರ್ ದೆನ್ 99 ನಮಗೆ ನೋಡಲಿಕ್ಕೆ ಸಿಗಲ್ಲ. ಗ್ರೇಟರ್ ದೆನ್ ಅಂದರೆ 100 ಅಥವಾ 101 ಈ ನಂಬರ್ ಸಿಗುತ್ತೆ. ಸೊ ಇಲ್ಲಿ ನಾನು 99 ಬದಲು 98 ಅಂತ ಎಂಟರ್ ಮಾಡ್ತೀನಿ. ಆ ಒಂದು ನಂಬರ್ನ ನಾನು ಕಲರ್ ಕೂಡ ಮಾಡ್ಕೋಬೋದು, ಕಸ್ಟಮೈಸ್ ಕಲರ್ ಕೂಡ ನಾವು ಸೆಟ್ ಮಾಡ್ಕೋಬೋದು. ಇಲ್ಲಿ ನಾನು ಗ್ರೀನ್ ಫಿಲ್ ವಿತ್ ಡಾರ್ಕ್ ಗ್ರೀನ್ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟಾಗ ನೀವು ಇಲ್ಲಿ ನೋಡ್ಬೋದು 99 ಅನ್ನೋ ನಂಬರ್ಸು ನಮಗೆ ಹೈಲೈಟ್ ಆಯಿತು. ಸೊ ಈ ಥರ ನಾವು ನಂಬರ್ಸ್ನ ಅಥವಾ ಮಾರ್ಕ್ಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಯಾರು 99 ಪಡೆದಿದ್ದಾರೋ, ಯಾರು 35 ಪಡೆದಿದ್ದಾರೋ ಅಂತ. ಸೊ ಅದೇ ಥರ ನಾನು ಈ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಹೋಗಿ ಹೈಲೈಟ್ ಸೆಲ್ಸ್ ಲೆಸ್ ದೆನ್ ಅಂತ ಆಪ್ಷನ್ ಇದೆ. ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಲೆಸ್ ದೆನ್ ಅಂತ ಅಂದರೆ ಕಡಿಮೆ, ಅಂದರೆ ಯಾವ ನಂಬರ್ನ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ. ಕಡಿಮೆ ಅಂದರೆ ಫಾರ್ ಎಕ್ಸಾಂಪಲ್ 35 ಯಾರಾದರೂ ಪಡೆದಿದ್ದಾರಾ, ಲೆಸ್ ದೆನ್ 35 ಅಥವಾ ಲೆಸ್ ದೆನ್ 36. ಲೆಸ್ ದೆನ್ 35 ಅಂತ ಕೊಟ್ಟರೆ ನೀವು 34 ಅಷ್ಟೇ ಸಿಗುತ್ತೆ. ಸೊ ನಾನಿಲ್ಲಿ ಲೆಸ್ ದೆನ್ 36 ಅಂತ ಕೊಡ್ತೀನಿ. ಲೆಸ್ ದೆನ್ 36 ಅಂತ ಕೊಟ್ಟು ಇಲ್ಲಿ ರೆಡ್ ಕಲರ್ನೇ ಡಿಫಾಲ್ಟಾಗಿ ಸೆಟ್ ಮಾಡಿ ಓಕೆ ಅಂತ ಕೊಡ್ತೀನಿ. ನೀವು ಇವಾಗ ನೋಡ್ಬೋದು ಇಲ್ಲಿ ಯಾವ ಸ್ಟೂಡೆಂಟ್ ಲೆಸ್ ದೆನ್ 35 ತೊಗೊಂಡಿದ್ದಾರೋ ಅಥವಾ ಈಕ್ವಲ್ ಟು 35 ತೊಗೊಂಡಿದ್ದಾರೋ. ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ. ಸೊ ಈ ಸೆಲ್ಸಲ್ಲಿ ನೀವು ಏನಾದರೂ ಡಾಟಾ ಚೇಂಜ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇದು 89 ಇದ್ದಿದ್ದನ್ನು ನಾನು 35 ಮಾಡಿದರೆ ಅದು ಕೂಡ ಹೈಲೈಟ್ ಆಗುತ್ತೆ. ಇನ್ ಕೇಸ್ ಈ ಒಂದು ಸೆಲ್ಲಲ್ಲಿ ನಾನು 35ನ ಇದ್ದಿದ್ದು 45 ಮಾಡಿದರೆ ಅದೇನಾಗುತ್ತೆ, ಆ ಒಂದು ಹೈಲೈಟ್ ಸೆಲ್ಲಿಂದ ರಿಮೂವ್ ಆಗುತ್ತೆ. ಅಂದರೆ ಬಿಕಾಸ್ ಆಫ್ ಅದು ಏನಾಗಿದೆ 35ಕಿನ ಅಥವಾ 36ಕಿನ ಜಾಸ್ತಿ ಆಗಿದೆ, ಗ್ರೇಟರ್ ದೆನ್ ಆಗಿದೆ. ಅದೇ ಥರ ನೆಕ್ಸ್ಟ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಬಂದುಬಿಟ್ಟು ಅಲ್ಲಿ ಹೈಲೈಟ್ ಸೆಲ್ಸಲ್ಲಿ ಬಿಟ್ವೀನ್ ಅಂತ ಆಪ್ಷನ್ ಇದೆ. ಈ ಒಂದು ಬಿಟ್ವೀನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು ಮೊದಲನೇದಾಗಿ ಈ ಒಂದು ಸೆಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೈಲೈಟ್ ಬಿಟ್ವೀನ್ ಅಂತ ಸೆಲೆಕ್ಟ್ ಮಾಡಿ. ಬಿಟ್ವೀನ್ ಅಂತ ಸೆಲೆಕ್ಟ್ ಮಾಡಿಕೊಂಡು, ಬಿಟ್ವೀನ್ ಮೀನ್ಸ್ ಮಧ್ಯೆ, ಯಾವ ನಂಬರ್ ಮಧ್ಯೆ ಯಾವ ನಂಬರ್ಸ್ ನಮಗೆ ಎಲ್ಲಿಂದ ಎಲ್ಲಿಗೆ ನಂಬರ್ಸ್ ಅಂತ ಎಂಟ್ರಿ ಮಾಡ್ತೀವಲ್ಲ ಆ ಎರಡೂ ನಂಬರ್ಗಳ ಮಧ್ಯೆ ನಮಗೆ ಏನು ನಂಬರ್ ನೋಡಲಿಕ್ಕೆ ಸಿಗುತ್ತೆ ಅನ್ನೋದು ಅದು ಹೈಲೈಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 50 to 60, ಇಲ್ಲಿ ನಾನು 50 to 60 ಅಂತ ಟೈಪ್ ಮಾಡಿ ಕಲರ್ ಬೇಕಿದ್ರೆ ಇಲ್ಲಿ ನಾನು ಚೇಂಜ್ ಮಾಡ್ತೀನಿ, ಗ್ರೀನಲ್ಲಿ ಸೆಟ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ನೋಡ್ಬೋದು ನೀವು 50 to 60ಅಲ್ಲಿ ಮಿಡಲ್ ಬರುವಂಥ ನಂಬರ್ಸು ಹೈಲೈಟ್ ಆಗ್ತಾ ಇದೆ. 58, 56, 58 ಈ ಥರ. ಇಲ್ಲಿ ನಾನು 52 ಅಂತ ಟೈಪ್ ಮಾಡ್ತೀನಿ. ಸೊ ಅದು ಕೂಡ ಹೈಲೈಟ್ ಆಯಿತು. ಯಾಕಂದರೆ 50 to 60 ನಂಬರ್ಸು ಯಾವ ಅದರ ಮಧ್ಯೆ ಬರ್ತವೆ ಆ ಒಂದು ಸೆಲ್ಸ್ ಇಲ್ಲಿ ಹೈಲೈಟ್ ಆಗ್ತಾ ನಮಗೆ ಶೋ ಮಾಡುತ್ತೆ. ಅದೇ ಥರ
ಕಂಡೀಷ್ನಲ್ ಫಾರ್ಮೆಟಿಂಗಲ್ಲಿ ಹೈಲೈಟ್ ಸೆಲ್ಸ್ ಇನ್ ದಟ್ ಈಕ್ವಲ್ ಟು ಅಂತ ಆಪ್ಷನ್ ಇದೆ. ಈಕ್ವಲ್ ಟು ಏನಕ್ಕೆಪ್ಪ ಅಂತ ಅಂದರೆ ನೀವು ಸೆಲೆಕ್ಟ್ ಮಾಡಿ. ಈಕ್ವಲ್ ಟು ಅಂತ ಅಂದರೆ ಯಾವ ನಂಬರ್ನ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ. ಫಾರ್ ಎಕ್ಸಾಂಪಲ್ ಯಾರಾದರೂ 99 ತೊಗೊಂಡಿದ್ದಾರಾ, ಸೊ ಇಲ್ಲಿ ನೀವು ನೋಡ್ಬೋದು 99 ಹೈಲೈಟ್ ಆಯಿತು. ಓಕೆ, ಯಾರಾದರೂ ಅಥವಾ ನಾನಿಲ್ಲಿ ಓಕೆ ಕೊಟ್ಟರೆ ಅಷ್ಟೇ ಅಪ್ಲೈ ಆಗುತ್ತೆ. ನೀವು ಜಸ್ಟ್ ಚೆಕ್ ಮಾಡ್ಬೋದು. ಇಲ್ಲಿ ಯಾರಾದರೂ 35 ತೊಗೊಂಡಿದ್ದಾರೆ ನೀವು ಚೆಕ್ ಮಾಡಬೇಕಾ, ಇಲ್ಲಿ ನೀವು ನೋಡ್ಬೋದು 35 ತೊಗೊಂಡಿದ್ದಾರೆ ನಮ್ಮ ಸಬ್ಜೆಕ್ಟ್ಸಲ್ಲಿ. ಯಾವ ಸಬ್ಜೆಕ್ಟ್ಸಲ್ಲಿ? ಇಂಗ್ಲೀಷು, ಮ್ಯಾಥ್ಸು ಮತ್ತು ಹಿಂದಿ. ಸೊ ಈ ಒಂದು 35 ನಂಬರನ್ನು ನಾವು ಈ ಥರ ನೋಡ್ಬೋದು. ಸೊ ಇಲ್ಲಿ ನೀವು ಓಕೆ ಅಂತ ಕೊಟ್ಟರೆ ಆ ಒಂದು ಕಂಡೀಷನ್ ಏನಾಗುತ್ತೆ, ಅಪ್ಲೈ ಆಗುತ್ತೆ. ನಾನಿಲ್ಲಿ ಕ್ಯಾನ್ಸಲ್ ಅಂತ ಕೊಡ್ತೀನಿ. ಅದೇ ಥರ ಕಂಡೀಷ್ನಲ್ ಫಾರ್ಮೆಟಿಂಗಲ್ಲಿ ಹೈಲೈಟ್ ಸೆಲ್ಸ್ ಟೆಕ್ಸ್ಟ್ ದಟ್ ಕಂಟೈನ್ಸ್ ಅಂತ ಇದೆ. ಟೆಕ್ಸ್ಟ್ ದಟ್ ಕಂಟೈನ್ಸ್ ಅಂತ ಅಂದರೆ ನಾನಿಲ್ಲಿ ಎಕ್ಸಾಂಪಲ್ ಈ ಸೆಲ್ಸ್ ಬದಲು ನೇಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೇಮ್ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷ್ನಲ್ ಫಾರ್ಮೆಟಿಂಗಲ್ಲಿ ಹೈಲೈಟ್ ಸೆಲ್ಸ್ ಟೆಕ್ಸ್ಟ್ ದಟ್ ಕಂಟೈನ್ಸ್, ನೀವೊಂದು ಯಾವುದಾದ್ರೂ ನೇಮ್ ಕೊಡಿ. ವೀಣಾ ಅಂತ ಕೊಡ್ತೀನಿ ನಾನು. ಸೊ ವೀಣಾ ಅನ್ನೋದು ಇಲ್ಲಿ ಏನಾಯಿತು, ನಮಗೆ ಹೈಲೈಟ್ ಆಯಿತು. ಈ ಥರ ವೀಣಾ ಅನ್ನೋದು ಇಲ್ಲಿ ನಮಗೆ ಟೆಕ್ಸ್ಟ್ ಹೈಲೈಟ್ ಆಯಿತು. ಜಸ್ಟ್ ನೀವು ವಿ ಅಂತ ಟೈಪ್ ಮಾಡಿ ನೋಡಿ. ವಿ ಅಂತ ಟೈಪ್ ಮಾಡಿದರೂ ಕೂಡ ಅದು ಏನಾಗುತ್ತೆ, ಶೋ ಮಾಡುತ್ತೆ. ಯಾಕಂದರೆ ಅದರಲ್ಲಿ ಟೆಕ್ಸ್ಟ್ ವಿ ಅನ್ನೋದು ಇದೆ. ಅದೇ ಥರ ನೀವು ಜಸ್ಟ್ ಎನ್ ಅಂತ ಟೈಪ್ ಮಾಡಿ. ಎನ್ ಅಂತ ನೋಡಿ, ಇದರಲ್ಲಿ ಏನಿದೆ, ಇದರಲ್ಲಿ ಏನಿದೆ, ಇದರಲ್ಲಿ ಏನಿದೆ, ಇದರಲ್ಲೂ ಏನಿದೆ. ಸೊ ಹಂಗಾಗಿ ನಾವು ಸೆಲೆಕ್ಟ್ ಮಾಡಿರುವ ಸೆಲ್ಸಲ್ಲಿ ಎನ್ ಅಂತ ಟೆಕ್ಸ್ಟ್ ಇತ್ತಂದರೆ ಅದು ಹೈಲೈಟ್ ಮಾಡುತ್ತೆ. ಈ ಥರ ನಾವು ಹೈಲೈಟ್ ಮಾಡ್ಕೋಬೋದು ಯೂಸಿಂಗ್ ಹೈಲೈಟ್ ಸೆಲ್ಸ್ ಆ್ಯಂಡ್ ಟೆಕ್ಸ್ಟ್ ದಟ್ ಕಂಟೈನ್ಸ್ ರೂಲ್ಸ್ನ ಯೂಸ್ ಮಾಡಿಕೊಂಡು. ಅದೇ ಥರ ಎ ಡೇಟ್ ಅಕ್ಕರಿಂಗ್ ಅಂತ ಇಲ್ಲಿ ಆಪ್ಷನ್ ಬಂದಿದೆ. ಡೇಟ್ ಅಕ್ಕರಿಂಗ್ ಅಂತ ಅಂದರೆ ನಾವಿಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ತೀನಿ. ಈ ಒಂದು ಡೇಟ್ಸ್ನ ನಾನು ಈ ಹಿಂದೆ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಇಲ್ಲಿ ಕಂಡೀಷ್ನಲ್ ಫಾರ್ಮೆಟಿಂಗ್ ಹೋಗಿ ಹೈಲೈಟ್ಸ್ ಡೇಟ್ ಅಕ್ಕರಿಂಗ್, ಇವತ್ತಿನ ಡೇಟ್ ಬಂದುಬಿಟ್ಟು 39/2024. ಇಲ್ಲಿ ನೀವು ನೋಡ್ಬೋದು ಡೇಟ್ ಅಕ್ಕರಿಂಗ್ ಅಂದರೆ ಎಸ್ಟರ್ಡೇ ಯಾವ ಡೇಟ್ ಆಗಿರುತ್ತೆ ಅಂತ ನಾನಿಲ್ಲಿ ಸೆಲೆಕ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಟುಡೇ ಬಂದುಬಿಟ್ಟು 39/2024. ಅವು ಎರಡು ಸೆಲ್ಸ್ ಏನಾಗಿದೆ, ಹೈಲೈಟ್. ಸೊ ನೀವು ಎಸ್ಟರ್ಡೇ ಅಂತ ಕೊಟ್ಟರೆ ನಿನ್ನೆ ಡೇಟ್ ಹೈಲೈಟ್ ಆಗುತ್ತೆ. ಅದೇ ಥರ ನೀವು ಬೇರೆ ಕೂಡ ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಟುಮಾರೋ ಅಂತ ಕೊಡ್ತೀನಿ. ಟುಮಾರೋ ಅಂತ ಕೊಟ್ಟರೆ ನೀವು ನೋಡ್ಬೋದು ಇಲ್ಲಿ ನಾಳೆಯ ಡೇಟು ಹೈಲೈಟ್ ಆಗುತ್ತೆ. ಸೊ ಅದೇ ಥರ ನೀವು ಸಾಕಷ್ಟು ಡೇಟ್ಗಳು ಅಂದರೆ ದಿಸ್ ವೀಕ್, ನೆಕ್ಸ್ಟ್ ಮಂತ್ ಆ ಡೇಟ್ಸ್ಗಳನ್ನು ಹೈಲೈಟ್ ಮಾಡಬೇಕಂದ್ರೆ ಈ ಒಂದು ಫಾರ್ಮೆಟ್ನ ನೀವು ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಂಡೀಷ್ನಲ್ ಫಾರ್ಮೆಟಿಂಗಲ್ಲಿ ಹೈಲೈಟಲ್ಲಿ ಏನಿದೆ ಅಂದರೆ ಲಾಸ್ಟ್ ಒನ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ. ಡೂಪ್ಲಿಕೇಟ್ ವ್ಯಾಲ್ಯೂಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಂಬರ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಮೊದಲನೇದಾಗಿ ಎಲ್ಲ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಹೈಲೈಟ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಕೊಟ್ಟು ನೀವಿಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಯೆಲ್ಲೋ ಅಥವಾ ರೆಡ್ ಯಾವುದಾದ್ರೂ ಸೆಟ್ ಮಾಡ್ಕೊಳ್ಳಿ. ನಾನು ಇದನ್ನು ಓಕೆ ಅಂತ ಕೊಟ್ಟಾಗ ಇಲ್ಲಿ ನೀವು ನೋಡ್ಬೋದು ಈ ಎಲ್ಲ ನಂಬರ್ಸ್ ಏನಿದಾವೆ ಡೂಪ್ಲಿಕೇಟ್ ಆಗಿದಾವೆ. ಫಾರ್ ಎಕ್ಸಾಂಪಲ್ 87 ಅನ್ನೋದು ರಿಪೀಟ್ ಆಗಿರುತ್ತೆ, 87 ಅನ್ನೋದು, 78 ಅನ್ನೋದು ಇಲ್ಲಿ ರಿಪೀಟ್ ಆಗಿದೆ, 79 ಅನ್ನೋದು ಇಲ್ಲಿ ರಿಪೀಟ್ ಆಗಿದೆ. ಸೊ ರಿಪೀಟೆಡ್ ನಂಬರ್ಸ್ಗೆ ನಾವು ಡೂಪ್ಲಿಕೇಟ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ 86 ಮತ್ತು 56 ಇವೆಲ್ಲ ನಂಬರ್ಸ್ ಇದಾವಲ್ಲ, ಇವು ಯಾವುವು ರಿಪೀಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 90 ಅಂತ ಕೊಟ್ಟರೆ ಆ ಒಂದು 90 ಅಂದರೆ ಇಲ್ಲಿ 90 ಏನು ನಂಬರ್ ಇದೆ ಅದು ರಿಪೀಟ್ ಆಯಿತು. ಎಂಟರ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ನೀವು, ಅದು ಕೂಡ ಏನಾಯಿತು, ಡೂಪ್ಲಿಕೇಟ್ ವ್ಯಾಲ್ಯೂಸಲ್ಲಿ ಶೋ ಆಗ್ತಾ ಇದೆ. ಸೊ ಈ ಥರ ನಾವು ಕಂಡೀಷ್ನಲ್ ಫಾರ್ಮೆಟಿಂಗ್ ಫೀಚರ್ನ ಯೂಸ್ ಮಾಡ್ಕೋಬೋದು.